जय श्री राम 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 गोविंद 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 ಇದು ಹಳೆ ಕಾಲದ 100 ವರ್ಷ ಮೇಲೆ ಆಗಿದೆ. ರಾಮ ಲಕ್ಷ್ಮಣ ಸೀತೆ ಕೆಳಗಡೆ ಬಂದ್ಬಿಟ್ಟು ಉತ್ಸವ ಮೂರ್ತಿ ಇರೋದು. ಉತ್ಸವ ಮೂರ್ತಿ ಅಂದ್ರೆ 108 ಅಡಿ ವಿಗ್ರಹ ಇದೆಲ್ಲ, ಸ್ಟ್ಯಾಚು ವಿಶ್ವರೂಪಂ, ಅದರದ್ದು ಉತ್ಸವ ಮೂರ್ತಿ. ಇದಕ್ಕೆ ಅಭಿಷೇಕ ಮತ್ತು ನೈವೇದ್ಯ ಎಲ್ಲ ಇದಕ್ಕೆ ಮಾಡೋದು. ಬಿಕಾಸ್ ಅದು ವೆರಿ ಪವರ್ಫುಲ್ ಗಾಡ್ ಅಲ್ವಾ. ಇದಕ್ಕೆ ಮಾಡಿದ್ರೆ ಅದು ಸಮಾಧಾನ ಶಾಂತಿ ಎಲ್ಲ ದೇವರಿಗೆ ಆಗುತ್ತೆ ಅಂದ್ಬಿಟ್ಟು ಇದನ್ನ ಬಂದ್ಬಿಟ್ಟು ಉತ್ಸವ ಮೂರ್ತಿನ 108 ಅಡಿ ವಿಗ್ರಹನ ತಮಿಳ್ನಾಡು ಇಂದ ವಂದವಾಸಿ ಅಂತ ಒಂದು ಊರಿದೆ, ಹೊರಗಟ್ಟ ಗ್ರಾಮ ಅಂದ್ಬಿಟ್ಟು ಅಲ್ಲಿ ಬಂದ್ಬಿಟ್ಟು ಪೊರಂಬೋಕ್ ಜಾಗ, ಅದು ಗೌರ್ಮೆಂಟ್ದು ಪೊರಂಬೋಕ್ ಜಾಗ. ಅಲ್ಲಿಂದ ನಮ್ಮ ಡಾಕ್ಟರ್ ಸದಾನಂದ ಅಂದ್ಬಿಟ್ಟು ಈ ದೇವಸ್ಥಾನಕ್ಕೆ ಓನರ್ ಫೌಂಡರು, ಅವರು ಅಲ್ಲಿ ಹೋಗಿ ಕಲ್ಲನ್ನ ನೋಡಿ ಜಯಲಲಿತಾ ಇದಾರಲ್ಲ, ಜಯಲಲಿತಾ ಮೇಡಮ್ ಅವರು CM ಆಗಿರಲ್ಲ, ಅವ್ರ ಹತ್ರ ಪರ್ಮಿಷನ್ ಇಸ್ಕೊಂಡು ಅದಕ್ಕೆ ಏನ್ ಬೇಕೋ ಕಟ್ಟಿ ಅದನ್ನ ಸ್ಟೋನ್ ನ ಅವರು ಸಿಗ್ನೇಚರ್ ಆಗಿ ಕೊಟ್ರು. ಅವರು ಜಯಲಲಿತಾ ಮೇಡಮ್ ಅವರು ಇದ್ ಮಾಡಿ ಕೊಟ್ರು. ಅಲ್ಲಿಂದ ತಗೊಂಡ್ ಬರಕ್ಕೆ ತುಂಬಾ ನಿಮ್ಗೆ ಗೊತ್ತು ಆಯ್ತಾ, 220 ವೀಲು ಒಂದಿನಕ್ಕೆ ಬರೀ 6 ಕಿಲೋಮೀಟರ್ 7 ಕಿಲೋಮೀಟರ್ ಹೋಗ್ತಾ ಇತ್ತು. ಅವಾಗ ಒಬ್ಬ ವೀಲ್ ಬ್ಲಾಸ್ಟ್ ಆಗ್ತಾ ಇತ್ತು. ಆಮೇಲೆ ಮನೆಗಳು ಎಲ್ಲ ಹೊಡೆದಾಕೊಂಡು ಸಪ್ರೇಟ್ ರೋಡ್ ಮಾಡ್ಕೊಂಡು, ಚಿಕ್ಕ ಬ್ರಿಡ್ಜ್ ಇರ್ತದೆ, ಸಪ್ರೇಟ್ ರೋಡ್ ಮಾಡ್ಕೊಂಡು ಜಾಕ್ ಎಲ್ಲ ಕೊಟ್ಟಿ ರೋಡ್ಗೆ ಬ್ರಿಡ್ಜ್ ಜಾಕ್ ಎಲ್ಲ ಕೊಟ್ಟಿ ಎಲ್ಲ ಮಾಡ್ಕೊಂಡು ಅಲ್ಲಿಂದ ಎತ್ಕೊಂಡು ಬಂದು ತಿರ್ಗಿ ಅಲ್ಲಿಂದ ಒಂದು 2 ತಿಂಗಳು ತಿರುವಣ ನಮ್ಮ ಕೃಷ್ಣಗಿರಿ ಹತ್ರ ಬರೀ ನಿಂತ್ಕೊಂಡಿತ್ತು. ಅದೇ ರೋಡ್ ಸಪ್ರೇಟ್ ರೋಡ್ ಮಾಡ್ಕೊಂಡು ಫಾರೆಸ್ಟ್ ಸೈಡಲ್ಲಿ ಅಲ್ಲಿಂದ ಬಂದು ನಮ್ಮ ಹತ್ತಿಪಲ್ಲಿ ಹತ್ರ ಬಂದು ಅಲ್ಲೂ ಸ್ಟಾಪ್ ಆಯ್ತು. ಇಷ್ಟೊಂದು ಮಾಡಿದ್ದಾರೆ ಅಂದ್ರೆ ಇದು ದೊಡ್ಡ ಸಾಧನೆ. ಓಲ್ಡ್ ವಿಷ್ಣು ಸ್ಟ್ಯಾಚ್ಯೂ ಎಲ್ಲೂ ವರ್ಲ್ಡ್ ಅಲ್ಲಿ ಇಲ್ಲ, 108 ಅಡಿ. ಓಕೆನಾ, ಓಲ್ಡ್ ಲಾರ್ಜೆಸ್ಟ್ ಸ್ಟ್ಯಾಚ್ಯೂ ಇದು ವಿಷ್ಣು ಅವತಾರ. ಸೆಕೆಂಡ್ಗೆ ಕುಂಭಾಭಿಷೇಕ ಆಯಿತು, 2ನೇ ತಾರೀಕಿಗೆ ಕುಂಭಾಭಿಷೇಕ ಆಯಿತು. ಇನ್ನು ಜನ ಬರ್ತಾನೆ ಅವ್ರೆ, ಆ ವಿಷ್ಣುನ ನೋಡಕ್ ಬರ್ತಾನೆ ಅವ್ರೆ, ಜನ ತುಂಬ್ತಾನೆ ಅವ್ರೆ. ಯಾಕಂದ್ರೆ ಇದು ಬಂದ್ಬಿಟ್ಟು ವಿಷ್ಣು ಅಂದ್ಬಿಟ್ಟು ತುಂಬಾ ಜನ ಮಾಡಕ್ಕೂ ಆಗಲ್ಲ ಈ ಅವತಾರನ. ತುಂಬಾ ಇಟ್ಸ್ ವೆರಿ ರಿಸ್ಕ್ ದೇವ್ರ ಅವತಾರ ಇದು ಮಾಡಕ್ಕೆ. ನಮ್ ಡಾಕ್ಟರ್ ಸದಾನಂದ ಸರ್ ಅವ್ರು ಮಾಡಿದ್ದಾರೆ. ಆಮೇಲೆ ಈಜುಪುರ ನಡುಗಡೆ ಶ್ರೀನಿವಾಗಿಲು ಇಲ್ಲಿ ನಮ್ಮ ಊರಿನ ಗ್ರಾಮಸ್ಥರಿದ್ದಾರೆ, ಮುಖಂಡರು, ಗೌಡ್ರು, ಯಜಮಾನ್ರು, ಇವರೆಲ್ಲ ಸಹಕರಿಸಿ ಸಾರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ, ಎಲ್ಲ ಊರವರೆಲ್ಲ ಸಪೋರ್ಟ್ ಮಾಡಿ ಇದ್ ಮಾಡಿದ್ದಾರೆ. ಅದು ನಮ್ಮ ಡಾಕ್ಟರ್ ಸದಾನಂದ ಡಾಕ್ಟರ್ ಇದಾರಲ್ಲ, ಅವ್ರಿಗೆ ಅವರು ಫ್ಯಾಮಿಲಿ ತಂದೆ ಅವ್ರಿಗೆ ಕನ್ಸಲ್ಲಿ ಬಂದು ಈ ತರ ಮಾಡ್ಬೇಕು ಅಂತ ಅವ್ರು ಬಂದು ಕನ್ಸಲ್ ಬಂದು ಅವ್ರಿಗೆ ಇದಾಗಿ ಮಾಡ್ಲೇಬೇಕು ಅಂದ್ಬಿಟ್ಟು ಇವರು ಸ್ಟಾರ್ಟ್ ಮಾಡಿದ್ದು. ಇದನ್ನ ಲಾಸ್ಟ್ ಟೈಮ್ ಹುಡುಕಿದ್ರು ಒಂದು ಸ್ಟೋನ್ ಅದು ಆಗಿಲ್ಲ, ಫೇಲಿಯರ್ ಆಗಿತ್ತು. ಆಮೇಲೆ ತಿರ್ಗಾ ಇದನ್ನ ಅದೇ ಕೊರಕಟ್ಟ ಗ್ರಾಮ ಬಂದ್ಬಿಟ್ಟು ವಂದವಾಸಿ ಹತ್ರ ಸಕ್ಸಸ್ ಆಗಿ ಇದನ್ನ ಮುಗಿಸಿದ್ದು. ನಾವು ಗೌರಿಬಿದನೂರಿಂದ ಬಂದಿದ್ದೀವಿ ಇವತ್ತು. ಇಲ್ಲಿ ಈ ದೇವಸ್ಥಾನಕ್ಕೆ ಇದೇ ಮೊದಲನೇ ಬಾರಿ ನಾವು ಬರ್ತಾ ಇರೋದು. ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಈಗ ವಿಗ್ರಹ ಕೆತ್ತಿರೋದು ತುಂಬಾ ಚೆನ್ನಾಗಿದೆ, ನೋಡ್ತಾ ಇದೀವಿ. ಇನ್ನೂ ಜಾಸ್ತಿ ಹೆಚ್ಚಿನ ಜನ ಬರ್ಬೇಕು ಅಂತ ಆಶಿಸ್ತಾ ಇದೀವಿ. ಇಲ್ಲಿಗೆ ಇದು ಕರ್ನಾಟಕದಲ್ಲೇ ಮೊದಲನೇ ಬಾರಿಗೆ ಇದು ದೇವಸ್ಥಾನ ಆಗಿರೋದು. ತುಂಬಾ ಚೆನ್ನಾಗಿ ಅನ್ಸ್ತಾ ಇದೆ. ಬೆಂಗಳೂರಲ್ಲೇ ಇರೋದ್ರಿಂದ ಎಲ್ಲಾ ಜನ ಬರ್ಬೇಕು ಅಂತ ಆಶಿಸ್ತಾ ಇದೀನಿ. ದೇವಸ್ಥಾನ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಆಗ್ಬೇಕು ಅಂತ ಆಶಿಸ್ತೀವಿ. ಎಲ್ಲರೂ ಬಂದು ಅವ್ರ ಕೈಲಾಗಿದ್ದು ಫಂಡ್ ಕೊಟ್ಟು ಇದನ್ನ ಇನ್ನೂ ಚೆನ್ನಾಗಿ ಎತ್ತರಕ್ಕೆ ಬೆಳೆಸ್ಬೇಕು, ಮತ್ತೆ ಎಲ್ಲರೂ ಬರ್ಬೇಕು ಅಂತ ಆಶಿಸ್ತೀವಿ. ನೋಡಿದ ತಕ್ಷಣ ತುಂಬಾ ಪಾಸಿಟಿವ್ ಆಗಿ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ನಾವು ಮೀಡಿಯಾಯಿಂದಾನೇ ಗೊತ್ತಾಗಿದ್ದು, ನಾವು ಅದರಿಂದಾನೇ ಬಂದಿದ್ದು. ಸರ್ ಇದಾಯ್ತು ಸರ್. ಇವಾಗ ಕೋವಿಡ್ ಟೈಮ್ ಅಲ್ಲಿ ಕನ್ಸ್ಟ್ರಕ್ಷನ್ ಸ್ವಲ್ಪ ಸ್ಟಾಪ್ ಆಯ್ತಲ್ಲ, ಜನ ಎಲ್ಲ ಹೋಗ್ಬಿಟ್ಟಿದ್ರು. ಅವಾಗಿಂದ ಇವತ್ತು 7 ಇಯರ್ಸ್ ಆಗಿದೆ. ಇವಾಗ 14 ಇಯರ್ಸ್ ಮೇಲೆ ಆಯ್ತು ಆಗಿದೆ. ಎಲ್ಲರೂ ಬಂದವರು ಭಕ್ತರು ಕೂಡ ಮಾತಾಡ್ತಾ ಇದಾರೆ, ಈ ತರ ಒಂದು ಬೇಕಿತ್ತು ನಮ್ಮ ಕರ್ನಾಟಕಕ್ಕೆ. ಅದೇ ವರ್ಲ್ಡ್ ಏಷ್ಯಾದಲ್ಲಿ ಇದು 108 ಅಡಿ ಏಷ್ಯಾದಲ್ಲೇ ಇಲ್ಲ. ಹಾಸನಿಂದ ಅಲ್ಲ, ಇದು ನೋಡ್ಲಿಕ್ಕೆ ಬಂದಿರೋದು ಇಲ್ಲ, ರಿಲೇಷನ್ ಮನೆಗ್ ಬಂದಿದ್ವಿ. ಹೆಂಗು ಬಂದಿದ್ವಲ್ಲ, ನೋಡ್ಕೊಂಡು ಹೋಗೋಣ ಫಸ್ಟ್ ಟೈಮ್ ಅಂತ ಅಂದ್ಬಿಟ್ಟು ಬಂದ್ವಿ. ನೋಡಿ ತುಂಬಾ ಚೆನ್ನಾಗಿದೆ. ನಾವಂತೂ ಹೋಗಲ್ಲ, ಬೇರೆ ಕಡೆ ಹೋಗಲ್ಲಲ್ಲ. ಇಲ್ಲಿ ತಿರುಗ್ತಿದ್ 108 ಅಡಿ ಅಂತಂದ್ರೆ ಬಹಳ ವಿಶೇಷ ಇದೆ. ತುಂಬಾ ಚೆನ್ನಾಗಿದೆ. ಅಂದ್ರೆ 108 ಅಡಿ ಇದೆ, ಬಟ್ ಏಕಶಿಲೆಯಲ್ಲಿದೆ. ಅದೇ ಅದು ತರದು ಎಲ್ಲ ಯೂಟ್ಯೂಬ್ ಅಲ್ಲಿ ನೋಡಿದೆ ನಾನು, ಮೊನ್ನೆ ನೋಡ್ದೆ. ತುಂಬಾ ಚೆನ್ನಾಗಿದೆ. ಅನಿಸ್ತು ಬಂದಾಗ ತೃಪ್ತಿ? ಅಯ್ಯೋ, ಬಹಳ ಚೆನ್ನಾಗಿದೆ. ತುಂಬಾ ಸಮಾಧಾನ ಆಯ್ತು.
ಲಕ್ಷಣೂ ಆಗಿದೆ ದೇವರು ಕಳೆ ಜಾಸ್ತಿ ಇದೆ. ಎಲ್ಲಾ ವಿಗ್ರಹಗಳು ನೋಡಿದ ತಕ್ಷಣ ಇಷ್ಟ ಆಗಲ್ಲ, ಅದು ತುಂಬಾನೇ ಚೆನ್ನಾಗಿದೆ. ಮೇಡಮ್ ಈಗ ನಾವು ದೇವ್ರನ್ನ ದರ್ಶನ ಮಾಡಕ್ಕೆ ತುಂಬಾ ದೂರಕ್ಕೆಲ್ಲ ಹೋಗ್ತೀವಿ. ಹೌದು. So, ಇಂಥ ಒಂದು ಅದ್ಭುತವಾದ ಅವಕಾಶ ನಮ್ಮ ಬೆಂಗಳೂರಿನಲ್ಲಿ ನಮ್ಮ ಕರ್ನಾಟಕದಲ್ಲೇ ಇದೆಯಲ್ಲ, ಬೆಂಗಳೂರಲ್ಲಿ ಇರೋದು ಬಹಳ ವಿಶೇಷ. ಇವಾಗ ಈ ಏರಿಯಾ ಎಲ್ಲ ತುಂಬಾ ಫೇಮಸ್ ಆಗುತ್ತೆ. ಇವಾಗ ಬಂದಿರೋದು ತುಂಬಾ ಚೆನ್ನಾಗಾಗುತ್ತೆ. ಏನು ಜಾಗ ಚಿಕ್ಕದಾಗೂ ಆಗುತ್ತಾ? ಜಾಗ ಚಿಕ್ಕದು, ನೋಡಕ್ಕೆ ಇಲ್ಲೇ ಇದೆಯಾ ಅನ್ನಿಸ್ತು. ನೋಡಿದ್ರೆ ಅಷ್ಟು ಚೆನ್ನಾಗಿದೆ, ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ದೇವ್ರನ್ನ ನೋಡಿದ್ರೆ. ಇಷ್ಟು ದೊಡ್ಡ ಶಿಲೆನ ಹೇಗ್ ನಿಲ್ಸಿದ್ರು, ಹೇಗ್ ಕೆತ್ತನೆ ಹೌದೌದು, ಮಾಡಿದ್ರು ಆಶ್ಚರ್ಯ. ಅಲ್ಲಿಂದ ತರೋದು, ಕೆತ್ತನೆ ಮಾಡೋದು ಬಹಳ ವಿಶೇಷ ಇದೆ. ಮಾಡ್ದವ್ರಿಗೆ ಹ್ಯಾಟ್ಸ್ ಆಫ್. ಇಷ್ಟು ಎತ್ತರದ್ದು ತುಂಬಾ ಚೆನ್ನಾಗಿದೆ. ಇದು ಯಾವ್ದೋ ಹೊಸದು ದೇವಸ್ಥಾನ ಮಾಡಿದ್ದಾರೆ ಅಂತ ಗೊತ್ತಾಗಿರೋದೇ ಈ ನಡುವೆನೆ, ಒಂದ್ ವಾರದ ಮುಂಚೆ ನಮಗ್ ಗೊತ್ತಾಯ್ತು. ಸೊ ಹಂಗಾಗಿ ಎಸ್ಪೆಷಲಿ ಒಂದು ಸ್ಟೋನ್ ಒಂದೇ ಕಲ್ಲಲ್ಲಿ ಮಾಡಿರೋದು ತುಂಬಾ ವಿಶೇಷ. ಹೌದು, ಸಿಂಗಲ್ ಸ್ಟೋನ್ ಅಲ್ಲಿ ತುಂಬಾ ನೀಟಾಗಿ ಬರುತ್ತೆ. 6 ತಿಂಗಳು ತಗೊಂಡಿದ್ದಾರೆ ಓಕೆ, ಟ್ರಾನ್ಸ್ಪೋರ್ಟ್ ಮಾಡಕ್ಕೆ 6 ತಿಂಗಳಂತೆ. ಇವ್ರ ಪ್ಲಾನ್ ಬಂದ್ಬಿಟ್ಟು 15 ವರ್ಷದ ಪ್ಲಾನ್ ಇದೆ, ಅದು ಇವತ್ತು ನೆರವೇರಿದೆ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ದೇವಸ್ಥಾನ ತುಂಬಾ ಚೆನ್ನಾಗಿದೆ. ದೇವ್ರಂತೂ ತುಂಬಾ ಲಕ್ಷಣವಾಗಿದೆ. ಖುಷಿ ಆಗತ್ತೆ. ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಜಾಗ ಇದು. ಇನ್ನೂ ಚೆನ್ನಾಗಿದೆ, ಅಭಿವೃದ್ಧಿ ಆಗ್ಬೇಕು ಅಂತ ಬಯಸ್ತೀವಿ. ರಾಜ್ಯದಲ್ಲಿ ರಾಮ ಮಂದಿರ ಮಾಡಿದ್ರು. ಹೌದು ಎಲ್ಲರೂ ಬರ್ಬೋದು. ಹೌದು, ಬರ್ಬೋದು. ಅಲ್ಲಿವರೆಗೂ ಹೋಗಕ್ ಆಗದೆ ಇರೋರು ಇಲ್ಲಿ ಬಂದು ನೋಡ್ಲಿ. ಎಲ್ಲರೂ ವಿಷ್ಣು ಅವತಾರ ಅಂದ್ರೆ ನಿಮಗೆ ಗೊತ್ತು. ವಿಷ್ಣು ಅವತಾರ ಎಷ್ಟೋ ಅವತಾರ ಇದೆ. ನೀನ್ ನೋಡಿದ್ರಲ್ಲ ಅಲ್ಲಿ ಮುಖ 16 ಮುಖ, ಆಮೇಲೆ ಒಂದೊಂದು ಇದಕ್ಕೂ ಹೆಸರುಗಳಿರ್ತದೆ. ನೀವು ನೋಡಿದ್ದೀರಲ್ಲ ಅಲ್ಲಿ ಹಾಕಿರ್ತಾರೆ. ಇನ್ನು ಆಮೇಲೆ 1008 ಸ್ಟೆಪ್ಸ್ ವಿಷ್ಣು ಸಹಸ್ನ 1008 ಸ್ಟೆಪ್ಸ್ ನೆಕ್ಸ್ಟ್ ಬರ್ತಾ ಇದೆ. ಅದು 1008 ಸ್ಟೆಪ್ ನೆಕ್ಸ್ಟ್ ಪ್ರಾಜೆಕ್ಟ್ ಆಗ್ತಾ ಇದೆ. ಅದಾದ್ಮೇಲೆ ತಿರ್ಗಾ ಸ್ವಲ್ಪ ಇನ್ನೂ ಕೆಲಸಗಳು ನಡೀತಿದೆ. ಇವಾಗ ಆಗಿರೋದು ನೋಡಿದ್ರಲ್ಲ, ಮೇಲ್ಗಡೆ ಹೋಗಿದ್ರ ಸ್ಟೆಪ್ಸ್ ಮೇಲೆ ಆ ಪಾದ ನೋಡಿದ್ರಲ್ಲ. ಆಕ್ಚುಲಿ ಆ ಪಾದನ ಆಮೇಲೆ ಇನ್ನೊಂದು ರಥಯಾತ್ರೆ ಅಂತ ಸ್ಟಾರ್ಟ್ ಮಾಡಿದ್ವಿ ನಾವು 1 ತಿಂಗಳು ಮುಂಚೆನೆ. ಇವತ್ತಿಗೆ ರಥಯಾತ್ರೆ ಬಂದು 28 ದಿನ ಸಕ್ಸಸ್ಫುಲ್ ಆಗಾಯ್ತು. ರಥಯಾತ್ರೆ ಅಂದ್ರೆ ಊರು ಹೋಗೋದು. ಇವಾಗ ಅಲ್ಲಿ ಕರೀತಾರೆ ರಥಯಾತ್ರೆ, ನಮ್ ದೇವ್ರನ್ನ ಬನ್ನಿ ಅನ್ಬಿಟ್ಟು. ಆಂಧ್ರ ಬಾರ್ಡರ್ ಇಂದ ಹಿಡಿದು ತಮಿಳ್ನಾಡುವರೆಗೂ ಹೋಗಿದೀವಿ. ಕರ್ನಾಟಕ ಈ ಸೈಡ್ ಕೊಳ್ಳೇಗಾಲ ಸೈಡು, ಕನಕಪುರ, ಆಮೇಲೆ ಚಿಕ್ಕಬಳ್ಳಾಪುರ, ಆಮೇಲೆ ನಮ್ಮ ರಾಜೇಂದ್ರನಗರು, ಅಲ್ಲೂ ದೇವ್ರನ್ನ ಕರ್ಸ್ಕೊಂಡು ಅಲ್ಲೊಂದು ಪೂಜೆ, ಎಲ್ಲ ದೇವಸ್ಥಾನಕ್ಕೂ ಪಾದ ಎತ್ಕೊಂಡೋಗಿ ಪೂಜೆ ಮಾಡಿಸ್ಕೊಂಡು ತಗೊಂಡ್ ಬಂದಿದೀವಿ. ಆ ಪಾದ ಆಗಿರೋ ಪೂಜೆ ನಮ್ಮ ಹತ್ರ ಕೆಲವು ಫೋಟೋಸ್ ವಿಡಿಯೋಸ್ ಇದೆ. ಇಷ್ಟೊಂದು ಮಾಡಿದ್ರು ಡಾಕ್ಟರ್ ಸದಾನಂದ ಸರ್ ಅವರು. ಏನಾದ್ರು ಕೇಳ್ಬೇಕಿದ್ಯಾ? ಹೇಗೆ ತಗೊಂಡ್ಬರೋದೊಂದು, ಈ ಬೆಂಗಳೂರಿಗೂ ತಗೊಂಡ್ಬಂದ್ವಿ, ಬೆಂಗಳೂರಿಂದ ಇಲ್ಲಿ ತರೋದು ಒಂದು ದೊಡ್ಡ ಸಾಹಸ. ಇನ್ನೊಂದು, ಅಲ್ಲಿಂದ ಬರೋಕ್ ತುಂಬಾ ಕಷ್ಟ ಇತ್ತು. ಬೆಂಗಳೂರು ಬಂದ್ಮೇಲೆ ದೇವ್ರು ಹೆಂಗ್ ಬಂತು ನಮ್ಮ ಊರು ರೋಡ್ ನೋಡ್ರ 20 ಅಡಿ ಅಷ್ಟೇ ಇರೋ ರೋಡು. ಇದ್ರೊಳಗಡೆ ಬರೋವಾಗ ಒಂದು ಮನೆಗೆ ಏನು ಡ್ಯಾಮೇಜ್ ಆಗಿಲ್ಲ. ದೇವ್ರು ಹಂಗೆ ಚಿಕ್ಕದಾಗೆ ಹಂಗೆ ಬಂದ್ಬಿಡುತ್ತೆ ದೇವ್ರು. ಅಲ್ಲಿಂದ ದಪ್ಪ ಇರೋ ದೇವ್ರು ಹಿಂಗ್ ಬಂದು ನೀಟಾಗಿ ಬಂದು ಸೇರುತ್ತೆ ದೇವಸ್ಥಾನ ಹತ್ರ. ಯಾರಿಗೇನು ಒಂದು ತೊಂದರೆ ಆಗಿಲ್ಲ, ಒಂದು ಸಮಸ್ಯೆ ಆಗಿಲ್ಲ. ದೇವ್ರ ಮುಖದಲ್ಲಿ ಇಲ್ಲಿ ಈಜಿಪ್ಟ್ ಎಂಟ್ರಿ ಆಗಿದ್ದು ದೇವ್ರ ಮುಖದಲ್ಲಿ ಒಂದು ಕಲೆ. ಅತ್ತಿಪಲ್ಲಿ ಬಾರ್ಡರ್ ಎಂಟ್ರಿ ಆಗಿದ್ದೇನೆ, ದೇವ್ರ ಮುಖ ಜನ ಎಷ್ಟು ಲಕ್ಷಾರು ಜನ ಜೊತೆಲೇ ಬಂದ್ರು. ಅಲ್ಲಿಂದ ನಡ್ಕೊಂಡೇ ಎಲ್ಲ ನಡ್ಕೊಂಡೇ ಬಂದ್ರು. ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡು ಬಂದು ಒಳಗಡೆ ಬಂದಿದ್ದು ದೊಡ್ಡ ಸಾಧನೆ ಅನ್ಬೋದು. ಅಲ್ಲಿ ಎಷ್ಟು ಕೆತ್ತನೆ ಆಗಿತ್ತು ಬರೋವಾಗ ಮುಖ ಫುಲ್ ಮುಖ ಕೆತ್ತನೆ ಆಗಿತ್ತು. ಅಲ್ಲಿಂದ ಮುಖ ಕೆತ್ತನೆ ಮಾಡ್ಕೊಂಡು ಆಮೇಲೆ ಇದು ಶಂಖ 2 ಶಂಖ ಕೆತ್ತನೆ ಆಗಿತ್ತು, ಅಷ್ಟೇ ಆಗಿತ್ತು. ಅದ್ ಬಂದ್ಮೇಲೆ ಇಲ್ಲಿ ಎಲ್ಲ ಸ್ಟಾರ್ಟ್ ಆಗಿದ್ದು. ಶಿಲ್ಪಿಗಳ ತಿರುಪತಿಯಿಂದ, ಆಮೇಲೆ ತಿರುಪತಿಯಿಂದ ಸ್ವಲ್ಪ ಜನ ತಮಿಳ್ನಾಡು, ತಿರುಪತಿ ಅಲ್ಲಿಂದ ಬಂದಿದ್ದಾರೆ. ಮೈಸೂರು ನೋಡಿದ್ರಲ್ಲ, ಎಮರ್ಜೆನ್ಸಿಗೆ ಮಾಡಿದ್ದು. ಇನ್ನು ಬೇರೆ ತರ ಬರ್ತದೆ. ನೆಕ್ಸ್ಟ್ ಫ್ಯೂಚರ್ಗೆ ಡಿಫ್ರೆಂಟ್ ಆಗಿ ವುಡ್ಡಲ್ಲಿ ಮಾಡ್ತಾರೆ, ಸಣ್ಣ ವುಡ್ಡಲ್ಲಿ. ಆಮೇಲೆ ಇದು ಎಲ್ಲ ಇದು ಮಾಡಿರೋದು ಬಂದ್ಬಿಟ್ಟು ಡಿಫ್ರೆಂಟ್, ಗೊತ್ತಲ್ವಾ, ಲೋಗಗಳು ಹಾಕಿ ಮಾಡಿರೋದು ಆ ದೇವ್ರನ್ನ. ರಾಮ, ಸೀತೆ, ಲಕ್ಷ್ಮಣ ಕೆಳಗಡೆ ಉತ್ಸವ ಮೂರ್ತಿ 108 ಅಡಿ ಇದೆಯಲ್ಲ, ಅದು ಉತ್ಸವ ಮೂರ್ತಿ ಕೆಳಗಡೆ ಇರೋದು.